ನಾನಿವ ಸರ್ವಜ್ಞರ ವಚನಗಳಲ್ಲಿ ಗುರುವಿನ ಮಹತ್ವ ಹಾಗೂ ಅದರ ಭಾವಾರ್ಥವನ್ನು ಹೇಳ್ತಾ ಇದ್ದೀನಿ. ಎತ್ತಾಗಿ ದೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರವಿರು ಎಂದ ಸರ್ವಜ್ಞ. ಎತ್ತಿನಂತೆಯೂ ಸೇವಕನಂತೆಯೂ ಹಿತ್ತಲ ಗಿಡದಂತೆಯೂ ಹಾಗೂ ಗುರುವಿನ ಪಾದುಕೆಯಾಗಿಯೂ ಸೇವೆಗೈಯುತ್ತಾ ಗುರುವಿನ ಸಮೀಪದಲ್ಲಿರುವುದು ಇದರ ಅರ್ಥವಾಗಿದೆ. ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದಿರೆ ಎಲ್ಲಿಹುದು ಮುಕ್ತಿ ಸರ್ವಜ್ಞ. ಕಣ್ಣು ಕಾಣದ ಕುರುಡರು ಹಳ್ಳಕ್ಕೆ ಬಿದ್ದ ಹಾಗೆ ಅಜ್ಞಾನವೆಂಬ ಕುರುಡಿನಿಂದ ಬಂಧಿಸಲ್ಪಟ್ಟವರಿಗೆ ಗುರುವಿನ ಉಪದೇಶದಿಂದ ಜ್ಞಾನವೆಂಬ ದೃಷ್ಟಿಯನ್ನು ಕರುಣಿಸದಿದ್ದಲ್ಲಿ ಮುಕ್ತಿಯನ್ನು ಪಡೆಯುವುದು ಅಸಾಧ್ಯ ಎಂಬುದಾಗಿದೆ. ತಂದೆಗೂ ಗುರುವಿಗೂ ಒಂದು ಅಂತರವಿದೆ. ತಂದೆ ತೋರುವನು ಸದ್ಗುರುವ ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ಅಂತರವಿದೆ. ತಂದೆಯು ಸದ್ಗುರುವಾದವರನ್ನು ತೋರಿಸಿದರೆ ಗುರುವು ನಮ್ಮ ಭವ ಬಂಧನವನ್ನು ಹೋಗಲಾಡಿಸಿ ತನ್ನೊಳಗಿನ ಭಗವಂತನನ್ನು ತೋರಿಸುತ್ತಾನೆ. ಊರಿಗೆ ದಾರಿಯನ್ನು ಆರು ತೋರಿದರೇನು, ಆರು ನಾನೆಂಬ ನಿಜ ತೋರುವ ಗುರುವು ತಾನಾರಾದರೇನು ಸರ್ವಜ್ಞ. ಊರಿಗೆ ಹೋಗುವ ದಾರಿಯನ್ನು ಯಾರು ತೋರಿದರೂ ನಮಗೆ ನಷ್ಟವಾಗುವುದಿಲ್ಲ. ನಮಗೆ ಬೇಕಿರುವುದು ಊರಿಗೆ ಹೋಗುವ ದಾರಿಯಷ್ಟೇ. ಅಂತೆಯೇ ನಾನು ಯಾರು ಎಂಬುದು ಸತ್ಯ ತೋರಿಸಿ ಅಜ್ಞಾನ ಕಳೆದು ಸುಜ್ಞಾನ ಕಲಿಸುವ ಗುರುವು ಯಾರೇ ಆಗಿದ್ದರೂ ನಮಗೆ ಕತ್ತಲೆಯಲ್ಲಿದ್ದವರಿಗೆ ಬೇಕಾಗಿರುವುದು ಬೆಳಕಷ್ಟೆ ಎಂಬುದಾಗಿದೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಾದಿಗಳು, ಗುರುವಿಂದಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ. ಗುರುವಿನಿಂದಲೇ ಬಂಧುಗಳು, ಗುರುವಿನಿಂದ ದೇವರನ್ನು ಕಾಣುವುದು, ಗುರುವಿನಿಂದಲೇ ಪುಣ್ಯ ಪ್ರಾಪ್ತಿಯಾಗುವುದು, ಗುರುವಿನಿಂದಲೇ ಮುಕ್ತಿ ಲಭಿಸುವುದು ಎಂಬುದಾಗಿದೆ. ಹೇಳಬಲ್ಲದೆ ಗುರುವು ಕೇಳಬಲ್ಲದೆ ಶಿಷ್ಯ, ಹೇಳಲು ಕೇಳಲರಿಯದ ಗುರು ಶಿಷ್ಯ ಮೇಲವೆಂತೆಂದ ಸರ್ವಜ್ಞ. ತನ್ನ ಶಿಷ್ಯನಾದವನಿಗೆ ತಿಳಿಯುವಂತೆ ಹೇಳುವವನಾಗಿದ್ದರೆ ಅವರೇ ಉತ್ತಮ ಗುರುವು. ಹಾಗೆಯೇ ತನ್ನ ಗುರುವಿನ ಮಾತನ್ನು ಕೇಳುವವನಾಗಿದ್ದರೆ ಅವನೇ ಉತ್ತಮ ಶಿಷ್ಯ. ಗುರು ಹೇಳಿದ್ದನ್ನು ಶಿಷ್ಯ ಪಾಲಿಸದಿದ್ದರೆ ಗುರು ಶಿಷ್ಯ ಸಂಬಂಧ ಪ್ರಯೋಜನವಿಲ್ಲ. ಗುರುವು ನರನೆಂದವಗೆ, ಹರನ ಶಿಲೆಯೆಂದವಗೆ, ಕರುಣ ಪ್ರಸಾದವದು ಎಂಜಲೆಂದವಗೆ ನರಕ ತಪ್ಪುವುದೇ ಸರ್ವಜ್ಞ. ಗುರುವನ್ನು ಸಾಮಾನ್ಯ ಮನುಷ್ಯನೆಂದು, ಶಿವನನ್ನು ಬರಿಯ ಕಲ್ಲು ಎಂದು, ಕರುಣ ಪ್ರಸಾದವನ್ನು ಎಂಜಲು ಎಂದವನು ಎಂದಿಗೂ ನರಕದಲ್ಲಿ ಬಿದ್ದು ಒತ್ತಾಡುವನು ಹೊರತು ಪರಮಾರ್ಥದ ಸ್ವರ್ಗ ಸುಖ ಅವನಿಗೆ ಎಂದಿಗೂ ದಕ್ಕಲಾರದು. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲ್ ಅರಿಯರ ಗುರುವಿನಿಂದ ಬಂಧುಗಳು ಉಂಟೆ ಸರ್ವಜ್ಞ. ಬಂಧುಗಳು ಎನಿಸಿಕೊಂಡವರು ಬಂದು ಉಪಚರಿಸಿಕೊಂಡು ಹೋಗುವರು, ಆದರೆ ಅದರಿಂದ ನಮ್ಮ ಬಂಧನವನ್ನು ಕಳೆಯಲು ಸಾಧ್ಯವಿಲ್ಲ. ನಮ್ಮ ಬಂಧನವನ್ನು ಕಳೆದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ದು ದೊಡ್ಡ ಪದವಿಗೆ ಏರಿಸುವವನು ಗುರುವಾದವನು. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ. ವಿದ್ಯೆ ಬುದ್ಧಿ ಕಲಿತು ಒಳ್ಳೆ ಉದ್ಯೋಗದಲ್ಲಿದ್ದರೂ ತನ್ನ ಏಳ್ಗೆಗೆ ಕಾರಣನಾದ ಗುರುವನ್ನು ಮರೆತರೆ ಅಂಥವನ ಬದುಕು ಸಾರ್ಥಕವಲ್ಲ ಎಂದಿದ್ದಾರೆ. ಬೆಟ್ಟ ಕರ್ಪೂರ ಉರಿದು ಬೊಟ್ಟಿಡಲು ಬೂದಿಲ್ಲ, ನೆಟ್ಟನ ಗುರುವಿಗೆರಗಿದರೆ ಕರ್ಮ ತಾ ಸುಟ್ಟು ಹೋಗುವುದು ಸರ್ವಜ್ಞ. ಬೆಟ್ಟ ಗಾತ್ರದ ಕರ್ಪೂರ ಉರಿದರೂ ಹಣೆಗೆ ಬೊಟ್ಟು ಇಡೋಣವೆಂದರೂ
ಒಂದಿಷ್ಟು ಬೂದಿ ಇರದು. ಹಾಗೆಯೇ ಗುರುವಿಗೆ ಶರಣಾದಲ್ಲಿ ನಮ್ಮ ಕರ್ಮವು ಉಳಿಯದೆ ಸುಟ್ಟು ಭಸ್ಮವಾಗುವುದು ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.